ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರು ಎಣಿಕೆಯಲ್ಲಿ ಗೆದ್ದಿರುವಂತಹ ಬಿಜೆಪಿ ಶಾಸಕ ಜೀವರಾಜ್ ಈಗ ಕೊನೆಗೂ ಶಾಸಕರಾಗಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಗವರ್ನರ್ ಮಧ್ಯಪ್ರವೇಶದ ಬಳಿಕ ಜೀವರಾಜ್ಗೆ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಪ್ರಮಾಣ ವಚನವನ್ನು ಬೋಧಿಸಿದರು. ಇದರ ನಡುವೆ ಮರು ಎಣಿಕೆಯಲ್ಲಿ ಅಕ್ರಮ ಆಗಿದೆ ಅಂತ ತನಿಖೆ ಮಾಡಲು ಸರ್ಕಾರ ಚಿಕ್ಕಮಗಳೂರು ಡಿವೈಎಸ್ಪಿ ನಾಗರಾಜ್ ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚನೆ ಮಾಡಿದ್ದು, ಸೋತಿರುವ ಮಾಜಿ ಶಾಸಕ ಟಿಡಿ ರಾಜೇಗೌಡ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಶೃಂಗೇರಿ ಮರುಮತ ಎಣಿಕೆ ಕದನ. ಚಿಕ್ಕಮಗಳೂರು ಡಿವೈಎಸ್ಪಿ ನೇತೃತ್ವದಲ್ಲಿ ಸರ್ಕಾರದಿಂದ ತನಿಖೆ. ಗವರ್ನರ್ ಮಧ್ಯಪ್ರವೇಶದಿಂದ ಜೀವರಾಜ್ಗೆ ಸ್ಪೀಕರ್ ಪ್ರಮಾಣ. ರಾಜ್ಯದಲ್ಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರು ಎಣಿಕೆ ಅಚ್ಚರಿ ಮೂಡಿಸಿದ್ದು ಬಿಜೆಪಿ ಕಾಂಗ್ರೆಸ್ ನಡುವೆ ವಾಗ್ಯುದ್ಧಕ್ಕೆ ಕಾರಣ ಆಗಿದೆ. ಮರು ಎಣಿಕೆ ವೇಳೆ ಗೆದ್ದಿರುವ ಶಾಸಕ ಜೀವರಾಜ್ ಅಕ್ರಮ ಎಸಗಿದ್ದಾರೆ ಅಂತ ಸರ್ಕಾರ ದೂರಿದೆ. ಚಿಕ್ಕಮಗಳೂರು ಡಿವೈಎಸ್ಪಿ ನಾಗರಾಜ್ ನೇತೃತ್ವದಲ್ಲಿ ಅಕ್ರಮ ಆಗಿದೆ ಅಂತ ತನಿಖೆಗೆ ಆದೇಶಿಸಿದೆ. ಇದರಲ್ಲಿ ಡಕಾಯತಿ ಆಗಿದೆ ಅಂತ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪ ಮಾಡಿದ್ದಾರೆ. ಅಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿದ್ದಾರೆ. ಬಿಕಾಸ್ 255 ವೋಟ್ಗಳು ಇನ್ವ್ಯಾಲಿಡ್ ಆಗಿದ್ದಾವೆ. ವ್ಯಾಲಿಡ್ ಆಗಿದ್ದು ಓಟ್ಗಳು ಇನ್ವ್ಯಾಲಿಡ್ ಆಗಿದ್ದಾವೆ. ಹೆಂಗ್ ಸಾಧ್ಯ ಆಗುತ್ತೆ? ಈಗ ಪೋಸ್ಟಲ್ ಬ್ಯಾಲೆಟ್ಸು ಪೇಪರು, ಪ್ರತಿಯೊಂದು ಬ್ಯಾಲೆಟ್ನು ಕೂಡ ಎಲ್ಲ ಏಜೆಂಟ್ಗಳಿಗೂ ತೋರಿಸಿರ್ತಾರೆ. 12 ಜನ ಅಭ್ಯರ್ಥಿಗಳಿದ್ದಾರೆ, 12 ಜನ ಏಜೆಂಟ್ಗಳಿರ್ತಾರೆ, 12 ಜನಕ್ಕೂ ತೋರಿಸಿರ್ತಾರೆ. ತೋರಿಸಿ ಅದು ವ್ಯಾಲಿಡ್ ಅಂತ ತಾನೇ ಮಾಡಿರೋದು. ಆಮೇಲೆ ಇನ್ವ್ಯಾಲಿಡ್ ಅಂತಂದ್ರೆ ಇನ್ನು ಶಾಸಕರಾಗಿ ಗೆದ್ದ ಜೀವರಾಜ್ಗೆ ಸ್ಪೀಕರ್ ಯುಟಿ ಖಾದರ್ ಪ್ರಮಾಣ ವಚನ ಬೋಧಿಸಿಲ್ಲ ಎಂಬ ಆರೋಪ ಕೇಳಿ ಬಂದಿತ್ತು. ಅದಕ್ಕಾಗಿ ನಿನ್ನೆ ವಿಧಾನಸಭಾ ವಿರೋಧ ಪಕ್ಷದ ನಾಯಕ ಅಶೋಕ್ ಶಾಸಕ ಜೀವರಾಜ್ ಲೋಕಭವನಕ್ಕೆ ತೆರಳಿ ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ಗೆ ದೂರು ನೀಡಿದ್ರು. ನಂತರ ಗವರ್ನರ್ ಸ್ಪೀಕರ್ ಯುಟಿ ಖಾದರ್ಗೆ ಕರೆ ಮಾಡಿ ಪ್ರಮಾಣ ವಚನ ಬೋಧಿಸುವಂತೆ ಆದೇಶ ನೀಡಿದ್ರು. ಸ್ವಲ್ಪ ಹೈ ವೋಲ್ಟೇಜ್ ತರ ತಗೊಳ್ತಾ ಇದೆ. ಇಷ್ಟೊಂದು ಅವಶ್ಯಕತೆ ಇರಲಿಲ್ಲ. ಗೆಲುವು ಸೋಲುಗಳು ಆಗ್ತಾ ಇರ್ತದೆ. ಇದೊಂದು ಹೊಸ ಸಂಪ್ರದಾಯ. ಕೂಡಲೇ ಸರ್ಕಾರ ಇದೆ ಅಂತ ಹೇಳಿದ್ರೆ ಹೋಗಿ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸ್ಬಿಟ್ರೆ ಇನ್ ಮುಂದೆ ಯಾವ್ದಾದ್ರು ಸರ್ಕಾರದ ಎದುರುಗಡೆ ಯಾರು ಬೈ ಎಲೆಕ್ಷನ್ ನಿಲ್ಲಂಗಿಲ್ಲ ಮತ್ತು ರೀಕೌಂಟ್ ಕೇಳಂಗಿಲ್ಲ. ಇದು ಎದುರುಗಡೆ ಗೆದ್ದಿರೋನ ಮಾನಸಿಕ ಸ್ಥಿತಿಯನ್ನ ಕೆಡಿಸುವಂತ ಮತ್ತು ನಮ್ಮ ಅಧಿಕಾರಿಗಳಿದ್ದಾರೆ ಅಂತ ಹೇಳಿ ಅವರ ಮುಖಾಂತರ ನಮ್ಮ ಮೇಲೆ ಒಂದು ರೀತಿಯ ಪ್ರೆಷರ್ ಹಾಕುವಂತ ವ್ಯವಸ್ಥೆ ನಡೆದಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಒಟ್ಟಾರೆಯಾಗಿ ಯಾವುದು ಡಿಲೇ ಅಂತ ಯಾವುದು ಕೂಡ ಅಚ್ಚರ ಆಗ್ಲಿಲ್ಲ. ರಾಜ್ಯದಲ್ಲಿ ಸ್ವಲ್ಪ ಬೇಗನೆ ಆಗಿದೆ. ನಮ್ಗೆಲ್ಲ 1 ವಾರ ಆಗಿದೆ ಬೈ ಎಲೆಕ್ಷನ್ ಬಿಟ್ಟು ನನಗೆ ಪ್ರಮೋಚನ ನಾನು ಕೂಡ ಬೈ ಎಲೆಕ್ಷನ್ ಇದ್ದು ಬಂದ. ಸೊ ಯಾವುದೇ ಡಿಲೇ ಆಗ್ಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ. ಅದಕ್ಕಾಗಿ ಇದನ್ನು ಚರ್ಚೆಗೆ ಬೇಡ ಅಂತ ಹೇಳಿ ಆದಷ್ಟು ಬೇಗ ನಾನು ಬಂದು ಅವ್ರ ಪ್ರಮಾಣವನ್ನು ನಾನು ಕೊಟ್ಟಿದ್ದೇನೆ. ನನಗೆ ಅದನ್ನು 3 ದಿವಸ ಮುಂಚೆಗೆ ಆಗ್ಬೋದಿತ್ತು. ಮತ್ತೆ ಅನಗತ್ಯವಾಗಿ ಅದರ ಮಧ್ಯೆ ಚರ್ಚೆ ಅದೆಲ್ಲ ಬೇಡ ಅಂತ ಹೇಳಿಕೊಂಡೆ ಬಹುಶಃ ಇವತ್ತು. ಗವರ್ನರ್ ಆದೇಶದ ಬಳಿಕ ಸ್ಪೀಕರ್ ಯುಟಿ ಖಾದರ್ ಬೆಳಗ್ಗೆ ಮಂಗಳೂರಿನಿಂದ ಬೆಂಗಳೂರಿಗೆ ಬಂದು ಮಧ್ಯಾಹ್ನ ವಿಧಾನಸೌಧದಲ್ಲಿ ಶಾಸಕ ಜೀವರಾಜ್ಗೆ ಪ್ರಮಾಣ ವಚನ ಬೋಧಿಸಿದ್ರು. ಕೊನೆಗೆ ಸಾಕಷ್ಟು ಅಡೆತಡೆ ನಡುವೆ ಜೀವರಾಜ್ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ನಂತರ ಜೀವರಾಜ್ಗೆ ಸ್ಪೀಕರ್ ಯುಟಿ ಖಾದರ್ ಅಭಿನಂದಿಸಿದ್ರು. ಸದ್ಯ ಮಾಜಿ ಶಾಸಕ ಟಿಡಿ ರಾಜೇಗೌಡ ಮರು ಎಣಿಕೆಯಲ್ಲಿ ಅಕ್ರಮ ಆಗಿದೆ ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು, ಮತ್ತೊಂದೆಡೆ ಸರ್ಕಾರ ಕೂಡ ತನಿಖೆ ನಡೆಸುವ ಕಾರಣ ಅದೆಲ್ಲವನ್ನ ಬಿಜೆಪಿ ಶಾಸಕ ಜೀವರಾಜ್ ಎದುರಿಸುವಂತಾಗಿದೆ. ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.